ಜೋರಾದ ಚಪ್ಪಾಳೆ ಬರಲಿ. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ. ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಜನಪ್ರಿಯ ಶಾಸಕಿ ಪುಟ್ಟಸ್ವಾಮಿಗೌಡಣ್ಣನವರು. ಶ್ರೀಮಂತಿಗೆ ತಲೆ ಕಟ್ಟೆ ಇಲ್ಲ, ಸೇರಿ ಬಾಬಾ ಸ್ವಲ್ಪ ನಿಂತರು ಪ್ರೀತಿ ಹಂಚುವ ಯಜಮಾನ. ಸೂರಿದು ಸೂನದ ಗೆದ್ದರು ಬೀಗರ ಓರ ಪೋಟಿ ಘಟ್ಟ ಅಂಬೇರ್ ತೀರ್ಮಾನ ಅಂತಿಮ. ಟ್ರ್ಯಾಕ್ ಆಪೋಸಿಟ್ ಯಾರು ಇರ್ಬೋದು, ದಯವಿಟ್ಟು ಆರಕ್ಷಕ ಸಿಬ್ಬಂದಿ ನಿಗಾ ವಹಿಸಬೇಕು. ದಯವಿಟ್ಟು ಸಾರ್ವಜನಿಕ ಬಂಧುಗಳು, ರೈತ ಬಂಧುಗಳು ಈ ಒಂದು ಓಟದ ಸ್ಪರ್ಧೆಗೆ ನೀಡುತ್ತಿದ್ದಾರೆ. ಅವರಿಗೆ ಆ ಸಫಲಮ್ಮ ದೇವಿ ಆಯುರ ಆರೋಗ್ಯ. ಓಟದ ಸ್ಪರ್ಧೆ, ಎತ್ತಿನ ಓಟದ ಸ್ಪರ್ಧೆಯನ್ನ 3ನೇ ಸರಿ ಆಯೋಜನೆ ಮಾಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಕ್ಕಿಂತ ಈ ಸರಿ ಹೆಚ್ಚಿನ, ಸುಮಾರು 40-50 ಜೋಡಿ ಹಸು ಮತ್ತು ಓರಿಗಳು ಸೇರಿ 40ರಿಂದ 50 ಜೋಡಿಗಳು ಈ ಸರಿ ಭಾಗವಹಿಸಿದೆ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಹಳ್ಳಿಗಾಡಿನಿಂದ ಈ ಭಾರತ, ನಮ್ಮ ದೇಶದಲ್ಲಿ ಸುಮಾರು 70% ಹಳ್ಳಿಗಾಡಿನ ಪ್ರದೇಶ. ನಮ್ಮ ಹಳ್ಳಿಗಾಡಿನ ಪ್ರದೇಶ ಅಂತಂದ್ರೆ ಅವರ ಜೀವನನೇ ಭೂಮಿ, ದನ, ಕರುಗಳು. ಇದರಿಂದಲೇ ಜೀವನ ಮಾಡ್ತಾ ಇರ್ತಕ್ಕಂಥವ್ರು, ಇದರಿಂದಲೇ ಅವರ ಜೀವನವನ್ನು ಕಂಡುಕೊಂಡಂಥವ್ರು ಪುರಾತನ ಕಾಲದಿಂದಲೂ ಕೂಡ. ವ್ಯವಸಾಯ ಮಾಡೋದು, ದನ ಕರುಗಳನ್ನ ಬೆಳೆಸೋದು, ದನ ಕರುಗಳಿಂದ ವ್ಯವಸಾಯ, ಗೋಗಳನ್ನು ಬೆಳೆಸೋದು, ಹಾಲು ಉತ್ಪಾದನೆ, ಇವೆಲ್ಲ
ತಲತಲಾಂತರಗಳಿಂದಲೂ ಕೂಡ ಬಂದಂತ ಒಂದು ಪದ್ಧತಿ, ಕೃಷಿ ಪದ್ಧತಿ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ನಮ್ಮ ರೈತಾಪಿ ಜನ ಎಲ್ಲ ರೀತಿ ಗಂಜದಿಂದಲೇ ಹಿಡಿದು ಸಗಳಿಯಿಂದಲೇ ಹಿಡಿದು ಕೂಡ ಗೋವಿನಿಂದ ಬರ್ತಕ್ಕಂಥ ಎಲ್ಲ ಶ್ರೇಷ್ಠವಾದಂತಹ ನಮ್ಮ ವ್ಯವಸಾಯಕ್ಕೆ ಅಂತ ಹೇಳ್ತಾ ಅದನ್ನ ಆ ಪದ್ಧತಿಯನ್ನು ದನ ಕರುಗಳ ಬೆಳೆಸೋ ಪದ್ಧತಿಯನ್ನ ಯಾವತ್ತು ಕೈ ಬಿಡಬೇಡಿ. ಆದಷ್ಟು ಅದನ್ನ ಹಳೆ ಪದ್ಧತಿಯನ್ನ ಇವತ್ತು ಟ್ರ್ಯಾಕ್ಟರ್ ಬಂದಿರಬಹುದು, ಆಧುನಿಕ ಪದ್ಧತಿಯಲ್ಲಿ ಏನೇ ಬದಲಾವಣೆ ಆಗಿದ್ದರೂ ಕೂಡ ದನ ಕರುಗಳನ್ನು ಸಾಕೋದನ್ನ, ಹೈನುಗಾರಿಕೆಯನ್ನು ಮಾಡೋದನ್ನ ಖಂಡಿತವಾಗಿ ಅದನ್ನ ನಡೆಸಿಕೊಂಡು ಹೋಗಿ ಮುಂದೆ ಅಂತ ಹೇಳ್ತಾ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಯುವಕರಿಗೆ